Go. ನಗರದ ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗಿತು. ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಕಾಲೇಜಿನ ಕಾರ್ಯಾಧ್ಯಕ್ಷರು ನಾಗರಾಜ್ ಎಸ್ ಗುತ್ತೇದಾರ್ ರವರು ಉಪಸ್ಥಿತರಿದ್ದ ಮುಖ್ಯ ಅತಿಥಿಗಳೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಕಾಲೇಜಿನ ಅಧ್ಯಕ್ಷರಾದ ಹೇಮಂತ್ ರಾಜ ಕಲ್ಮಂಗಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸಂದರ್ಭದಲ್ಲಿ ತಮಗೆ ತಿಳಿಪಡಿಸುವುದೇನೆಂದರೆ 2024-25ನೆಯ ಶೈಕ್ಷಣಿಕ ವರ್ಷದಲ್ಲಿ ನೆನಪಿದೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ 46 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. 46 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಈ ಗಂಗಾವತಿಯಲ್ಲಿ ಅತಿ ಹೆಚ್ಚು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಎಂಬ ಹೆಗ್ಗಳಿಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ತುಂಬು ಹೃದಯದಿಂದ ಹೇಳ್ತಕ್ಕಂಥ ಕೆಲಸ ಏನಂದ್ರೆ, ನಮ್ಮನ್ನು ನಂಬಿ ನಮ್ಮ ಸಂಸ್ಥೆಯನ್ನು ನಂಬಿ ತಮ್ಮ ಮಕ್ಕಳನ್ನ ನಮ್ಮ ಸಂಸ್ಥೆಗೆ ಕಳಿಸಿರ್ತಕ್ಕಂತಹ ಎಲ್ಲ ಪಾಲಕರಿಗೆ ಹೃತ್ಪೂರ್ವಕದ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸುತ್ತೇನೆ. ಯಾಕಂದ್ರೆ ನಾವು ಕೇವಲ ವಿದ್ಯೆಯನ್ನೊಂದೇ ನೀಡ್ತಾ ಇಲ್ಲ, ಮಕ್ಕಳಿಗೆ ಮೌಲ್ಯವನ್ನು ನೀಡತಕ್ಕಂತಹ, ಸಂಸ್ಕಾರವನ್ನು ನೀಡತಕ್ಕಂತಹ ಮತ್ತು ಸಂಸ್ಕೃತಿಯನ್ನು ನೀಡತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲದರ ಒಳಗೊಂಡಂತೆ ಪರಿಪಕ್ವವಾಗಿ ಸಂಕಲ್ಪ ಬೆಳೀತಾ ಇದೆ. ಈ ಸಂಕಲ್ಪ ಬೆಳವಣಿಗೆಗೆ ಸಹಕಾರ ನೀಡಿರ್ತಕ್ಕಂತಹ ಎಲ್ಲ ಪಾಲಕರು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಉಪನ್ಯಾಸಕ ಬಳಗ ಇವರೆಲ್ಲರ ಶ್ರಮದಿಂದ ಉನ್ನತವಾದ ಮಟ್ಟಕ್ಕೆ ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಮಾಡುತ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ಮತ್ತು ಎಲ್ಲರ ಆರೈಕೆಯಿಂದ ಮುಂಬರುವ ದಿನಗಳಲ್ಲಿ ಈ ವರ್ಷ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಒಂದು ಆಸೆ ನಮ್ಗೆ ಏನಾಗ್ತಾ ಇದೆ, ಡಿಸ್ಟಿಕ್ ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು ರ್ಯಾಂಕ್ ಅನ್ನು ಗಳಿಸುವುದಕ್ಕಾಗಿ ನಾವು ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಈ ವರ್ಷವೂ ಕೂಡ ಆ ಆಸೆಯೊಂದಿಗೆ ಮುನ್ನಡೆತಾ ಇದ್ದೀವಿ. ಈ ವರ್ಷ ರಾಜ್ಯ ಮಟ್ಟದಲ್ಲಾಗಲಿ ಅಥವಾ ಜಿಲ್ಲಾ ಮಟ್ಟದಲ್ಲಾಗಲಿ ಸಂಕಲ್ಪದ ಒಂದು ರ್ಯಾಂಕ್ ಇರಲಿ ಅಂತೇಳಿ ಆಶಿಸುತ್ತಾ, ಇದಕ್ಕಾಗಿ ಪರಿಶ್ರಮ ಪಡಲಿ ಅಂತೇಳಿ ನಮ್ಮ ಪ್ರಾಚಾರ್ಯರಿಗೂ ಮತ್ತು ಎಲ್ಲ ಉಪನ್ಯಾಸಕರಿಗೂ ಕಳಕಳಿಯ ಮನವಿಯನ್ನು ಮಾಡ್ತಾ, ತಮ್ಮೆಲ್ಲರ ಆರೈಕೆಯೊಂದಿಗೆ ಸಂಕಲ್ಪ ಅತಿ ಹೆಚ್ಚು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತೇಳಿ ಹೇಳ್ತಾ, ಈ ವೇಳೆ 2025-26ನೇ ಸಾಲಿನ ಸಂಕಲ್ಪ ವಿದ್ಯಾರ್ಥಿ ಒಕ್ಕೂಟದ ನಾಮಫಲಕವನ್ನು ಮುಖ್ಯ ಅತಿಥಿಗಳು ಬಿಡುಗಡೆಗೊಳಿಸಿದರು. ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾದ ನಾನು ಉತ್ತಮ ನಾಯಕನಾಗಿ ಸಂಕಲ್ಪ ಕಾಲೇಜಿನ ಸಹಪಾಠಿಗಳನ್ನು ನನ್ನ ಸಹೋದರ ಹಾಗೂ ಸಹೋದರಿಯರಂತೆ ಭಾವಿಸಿ ಅವರ ಅಧ್ಯಯನಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸಲು, ಹೆಚ್ಚು ಅಂಕಗಳನ್ನು ಗಳಿಸಲು ಹಾಗೂ ಎಲ್ಲರ ಸರ್ವತೋಮುಖ ಬೆಳವಣಿಗೆಗಾಗಿ ಕಾಲೇಜಿನಲ್ಲಿರುವ ಎಲ್ಲ ಉಪನ್ಯಾಸಕರನ್ನು, ಗುರು ಹಿರಿಯರನ್ನು ಗೌರವಿಸುತ್ತೇನೆ. ವಾಚ ಮನಸ ವಿಶ್ವಾಸದಿಂದ ತಂದೆ ತಾಯಿಯರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪಾಲಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.
ಸನ್ಮಾನ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ಮತ್ತು ಪಾಲಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಾನು ಪ್ರಥಮ ಪಿಯುಸಿ ನಾನು ಸಂಕಲ್ಪ ಕಾಲೇಜಲ್ಲಿ ಮುಗಿಸಿದ್ದೇನೆ. ಇನ್ನು ಏನು ಸೆಕೆಂಡ್ ಪಿಯುಸಿ ನಾನು ಹೆಜ್ಜೆ ಇಡಬೇಕನ್ನೋದ್ರೊಳಗೆ ನನ್ನ ಹೆಲ್ತ್ ಪ್ರಾಬ್ಲಮ್ ಶುರುವಾಯಿತು. ಆದ ಕಾರಣ ಮನೆಯಲ್ಲಿ ಕಾಲೇಜನ್ನು ಬಿಡಿಸ್ಬಿಟ್ರು. ಬಿಡಿಸಿದ ಮೇಲೆ ನಾನು ಮನೇಲಿ ಒಂದು ವರ್ಷ ಕೂತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ನನಗೊಂಥರ ಫೀಲ್ ಆಗ್ತಿತ್ತು. ಏನಪ್ಪ ನಾನು ಆರಾಮದ ಮನೇಲಿ ಕೂತ್ಬಿಟ್ಟಲ್ಲ, ನಾನು ಎಜುಕೇಶನ್ ಈಗ ಮುಗಿತಲ್ಲ ಅಂತ ಒಂದು ವರ್ಷ ಮನೇಲಿ ಕೂತ್ಬಿಟ್ಟೆ. ಕೂತ್ರೆ ನನಗೆ ಅದೇ ಒಂದು ಫೀಲ್, ಏನು ಕಾಲೇಜ್ ಹೋಗ್ಲಿಲ್ಲಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಏನು ಮನೇಲೇ ಆಗ್ಬಿಟ್ಟಿಲ್ಲ ನಾನು ಬೇಕಂತ ಯೋಚನೆಯಲ್ಲೇ ಕೂತ್ಕೊಂಡಿದ್ದೆ. ಒಂದು ಟೈಮ್ ನಾನು ಈಗ ಸುಮ್ಮನೆ ಮನೇಲಿ ಕೂತಿರ್ಬೇಕಾದ್ರೆ ನಮ್ಮ ಅಪ್ಪರು ನನ್ನ ಕೇಳಿದ್ರು, ಯಾಕಮ್ಮ ಹಿಂಗೆ ಕೂತಿದ್ಯಾ ನೀನು, ಆರಾಮಿಲ್ಲ ಅಂತ ಚೆನ್ನಾಗಿರ್ಬೇಕು ಎಲ್ಲ ಏನಾಗಿದೆ ನಿಮ್ಗೆ ಪ್ರಾಬ್ಲಮ್ ಅಂತ ಕೇಳಿದಾಗ ನಾನು ಒಂದೇ ಒಂದು ಮಾತು ಹೇಳಿದೆ, ನನಗೆ ಇನ್ನು ಒಂದು ವರ್ಷ ಸಂಕಲ್ಪ ಕಾಲೇಜಿನಲ್ಲಿ ಓದಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ನಿಮ್ಗೆ ಏನಾದರೂ ಒಂದು ಮಾಡ್ಬೋದಪ್ಪ ಅಂತ ನಮ್ಮಪ್ಪ ನನ್ನ ಮಾತು ಕೇಳಿದೆ. ಅದೇ ಒಂದು ಮಾತಿಗೆ ನಮ್ಮಪ್ಪ ಹೌದಲ್ಲ ನನ್ನ ಮಗಳು ಸಂಕಲ್ಪ ಕಾಲೇಜ್ಗೆ ಇನ್ನೊಂದು ವರ್ಷ ಮುಗಿಸ್ಬಿಟ್ರೆ PUC ಮುಗಿಸ್ತಾಳೆಲ್ಲ, ಅಡ್ಮಿಷನ್ ಮಾಡ್ಬೇಕಲ್ಲ ಅಂತ ನಮ್ಮಪ್ಪ ನನ್ನ ಹೇಳ್ದೇನೆ ಅವ್ರಿಗೂ ಕೇಳಿ ಸೀಟ್ ಎಲ್ಲ ಅರೇಂಜ್ ಮಾಡಕ್ ಇದು ಮಾಡಿದ್ರು. ಆದ್ರೂ ಸೀಟ್ ಇಲ್ಲ ಅಂತ ಸರ್ ಹೇಳಿದಾಗ ಆಗ ನಾನು ಹೇಳಿದೆ, ಸರ್ ಹೆಂಗಾದ್ರು ಮಾಡಿ ಒಂದು ವರ್ಷ ನನಗೆ ಅವಕಾಶ ಮಾಡಿಕೊಡು ಸರ್ ಹಂಗೆ ಅಂತ ಮನೇಲಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆದ್ರೆ ಸರ್ ಒಂದು ಅವಕಾಶ ಮಾಡಿಕೊಟ್ರು. ಆಮೇಲೆ ಏನಪ್ಪ ಎಕ್ಸಾಮ್ ಇನ್ನು ಒಂದು ಅನೌನ್ಸ್ ಆಯ್ತು ಡೇಟ್ ಎಕ್ಸಾಮ್ ಇಂದು. ಆವಾಗ ನಾನು ಸ್ಟಾರ್ಟ್ ಮಾಡಿದೆ. ನಮ್ಮಪ್ಪನೇ ಆಶ್ಚರ್ಯ ಆಗ್ತಿದ್ರು, ಏನಪ್ಪ ನನ್ನ ಮಗಳು ಹೆಂಗಿದ್ದಾಳೆ, ಹೆಂಗಾಗ್ತಾಳಲ್ಲ, ಏನೋ ಒಂದು ಮಾಡ್ತಾಳ ಅಂತ ನಮ್ಮಪ್ಪ ಫುಲ್ ಖುಷಿ ಆಗಿದ್ರು. ದಾಖಲಾತಿ ಬಹಳ ಇದೆ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಇಷ್ಟೇ, ನಮ್ಮ ಕಾಲೇಜಿನ ಶಿಕ್ಷಣ. ಇಲ್ಲಿ ಯಾರು ಕಾಲೇಜಿಂದು ಕಟ್ಟಡ ನೋಡಿ ಬರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ನಮ್ಮಲ್ಲಿ ಏನಿರೋದು ಒಂದೇ ಮಾರಾಲಿಟಿ ಇಸ್ ಅವರ್ ಕಮಿಟ್ಮೆಂಟ್ ಅಂತಂದು ಕಾಲೇಜಿನಲ್ಲಿ ಎಲ್ಲ ಕಡೆನೂ ನೋಡ್ಬೋದು. ಹಾಗೆ ನಾನು ಕೂಡ ಏನಂದ್ರೆ ನಾನು ನನ್ನ 10ನೇ ತರಗತಿಗೆ ಏನ್ ಮಾಡಿದ್ದಂದ್ರೆ 93% ಮಾಡಿದ್ದೆ. 93% ಮಾಡಿದ್ರೆ ನನಗೆ ಉಡುಪಿಯಿಂದ ಕಾಲ್ ಬಂತು, ನಿನಗೆ ಫ್ರೀ ಸೀಟ್ ಕೊಡ್ತೀವಮ್ಮ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡು ಅಂತ ಹೇಳಿದ್ರು. ಅಡ್ಮಿಷನ್ ಮಾಡ್ತಿದ್ದೆ, ಮಾಡಿ ಬಂದಾದ್ಮೇಲೆ ಮನಸ್ಸು ತಳಮಳ ಆಯ್ತು. ಅಲ್ಲಿಗೆ ಹೋಗಿ ಓದ್ಬೇಕ ನಾನು ಅನ್ನೋದು, ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಬಿಟ್ಟು ಮತ್ತೆ ಹಿರೇಬೆಳಕಲ್ಲಿಂದ ಕಾಲ್ ಫ್ರಮ್ ಆಯ್ತು, ಬಾಮ ನಿನಗೆ ನಾವು ಕೂಡ ಫ್ರೀ ಸೀಟ್ ಕೊಡ್ತೀವಿ ಅಂತಂದು ಹೇಳಿದ್ರು. ಅಲ್ಲಿಗೂ ಹೋಗಿ ಅಡ್ಮಿಷನ್ ಮಾಡಿಸಿ ಸುಮ್ಮನೆ ಬಂದೆ. ನನ್ನಲ್ಲಿ ಒಂದು ಆಲೋಚನೆ ಏನಿತ್ತಪ್ಪ ಅಂದ್ರೆ, ನಾನು 8ನೇ ಕ್ಲಾಸ್ ಓದ್ಬೇಕಾದ್ರೆ ಇದೇ ಕಾಲೇಜ್ನಲ್ಲಿ ಡಿಗ್ರಿಲಿ ಮುಸ್ಕಾನ್ ಅಂತಂದು ಯೂನಿವರ್ಸಿಟಿಗೆ ಸೆಕೆಂಡ್ ರ್ಯಾಂಕ್ ಬಂತು. ಅವಕ್ಕ ಹೇಳಿದ ಒಂದೇ ಮಾತು, ಸಂಕಲ್ಪ ಇಸ್ ಬೆಸ್ಟ್ ಆರ್ಟ್ಸ್ ಇನ್ ಗಂಗಾವತಿ ಅಂತ ಹೇಳಿದ್ರು. 8ನೇ ಕ್ಲಾಸಿಂದ ತಲೆ ಅದೇ ಕೂತ್ಬಿಟ್ಟಿತ್ತು. ಹಚ್ಚಿದ್ರ ಸಂಕಲ್ಪನೇ ಹಚ್ಬೇಕು, ನಾನು ಅಲ್ಲೇ ಹೋಗ್ಬೇಕಂತಂದು ಉಡುಪಿ ಹಿರೇಬೆಳಕಲ್ ಎಲ್ಲ ಬಿಟ್ಟು ಬೇರೆ ಕಾರಣ ಹೇಳಿ ಈ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ದೆ. ಆಕ್ಚುಲಿ ನಂದು ಈ ಕಾಲೇಜಲ್ಲಿ ಲಾಸ್ಟ್ ಅಡ್ಮಿಷನ್ ನನಗೆ ಅವಕಾಶ ಇದೆ, ಎಲ್ಲ ಲೆಕ್ಚರ್ಸ್ ನನಗೆ ಅವಕಾಶ ಕೊಡ್ತಾರೆ ಅನ್ನೋದು ಕಲ್ಪನೆ ಬಂತು. ನಮ್ಮ ಟೀಚರ್ಸ್ ಎಲ್ಲರೂ ಬೈದ್ರು, ಸೈನ್ಸ್ ಮಾಡಬಿಟ್ಟು ಆರ್ಟ್ಸ್ ಮಾಡಿದ ಆ ಕಾಲೇಜ್ನಾಗ ಏನು ಉದ್ದಾರಕ್ಕೆ ಹೋಗಿದ್ದೀನಿ ಅಂತಂದು ಅಂದ್ರು. ಬಟ್ ನನಗೆ ಹೇಳಿದಂದ್ರೆ ಒಂದು ಮಾತು, ನಾನು ಅದೇ ಕಾಲೇಜ್ನಾಗೆ ಇದ್ದು ಅಲ್ಲೇ ಸಾಧನೆ ಮಾಡಿ ಬಿಟ್ಟು ಹೋಗ್ತೀನಿ, ನೀವು ಕಣ್ಮುಂದೆ ಒಂದು ಕುಂತು ನೋಡ್ಬೇಕು ನನ್ನ ಅಂತಂದು ಹೇಳಿದ್ದಾರೆ. ಮತ್ತು ಸೌಲಭ್ಯವನ್ನು ಒಳಗೊಂಡಿದೆ. ಈಗ ಅಕ್ಕ ಹೇಳಿದ್ದು 8ನೇ ತರಗತಿಯಿಂದನೇ ನಾನು ಸಂಕಲ್ಪ ಕಾಲೇಜ್ ಸೇರ್ಬೇಕಂತ ಹೇಳಿದ್ದು. ಆದ್ರೆ ನಂದು 9ನೇ ಕ್ಲಾಸಿಂದ ಯಾವುದೋ ಒಂದು ಇಂಗ್ಲಿಷ್ TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬರೆಯಕಂದ್ರ ಯಾವಾಗಿಂದ ಫಸ್ಟ್ ವಿಷಯ ಐ ಜಾಯಿಂಟ್ ಸಂಕಲ್ಪ ಕಾಲೇಜ್ ಅಂತಾನೆ 9th 10th 2 ಸೆಕೆಂಡ್ ಟೆಸ್ಟ್ ಪೇಪರ್ ಅಲ್ಲಿ ಯಾವಾಗಲೂ ಸಂಕಲ್ಪ ಕಾಲೇಜ್ ಹೆಸರನ್ನೇ ಬರೆದಿದ್ದೇನೆ. ಅದು ನನ್ನ ಫ್ಯೂಚರ್ ಕಾಲೇಜ್ ಮತ್ತು ಡ್ರೀಮ್ ಕಾಲೇಜ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡುತ್ತೇನೆ. ನೋಡಿ, ನಮಗೇನಾದ್ರೂ ದೋಷ ಇತ್ತಂದ್ರೆ ನಾವು ಮನಸ್ಸಿನಾಗ ಅನ್ಕೊಂಡ್ರೆ ಏನಾದ್ರು ಸಂಕಲ್ಪ ಮಾಡ್ಕೊಂಡು ಏನಪ್ಪ ನೀವು ಅಂತ ಹೇಳಿ, ಇಲ್ಲ ಧಾರ್ಮಿಕ ಕೆಲಸದಲ್ಲಿ ಮಠಮಾನ್ಯದಲ್ಲಿ ಹಾಗೂ ಇಲ್ಲೇ ಒಂದು ದೇಶದಲ್ಲಿ ನಾವು ಅನ್ಕೊಳ್ತೀವಿ ಫಸ್ಟ್ ಸಂಕಲ್ಪ ಮಾಡ್ಕೋಬೇಕು ಏನು ಅಂತ. ಆ ಒಂದು ನಿಟ್ಟಿನಲ್ಲಿ ಏನು ಇಲ್ಲಿ ಈ ಕಾಲೇಜಿನಲ್ಲಿ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ ನಮಗೆ, ನೀವೆಲ್ಲರೂ ಫಸ್ಟ್ ಬರಬೇಕಂತ ಸಂಕಲ್ಪ ಮಾಡ್ಯಾನ ಈ ಒಂದು ಕಾಲೇಜಿಗೆ ಬರ್ತಾರೆ ಅಂತ ಅನ್ಸುತ್ತೆ. ಅಲ್ಲಿಗಿಂತ ಬಹಳ ಇದು ಬಹಳ ಚೆನ್ನಾಗಿ ಅನ್ಸುತ್ತೆ. ಚಿಕ್ಕದಾದ್ರೂ ಅದು ಚೊಕ್ಕದಾಗಿದೆ. ಅದೇನಂದ್ರೆ ನೋಡಿ ಚಿಕ್ಕದಾದ ಕೀರ್ತಿ ಕೊಡೋದು ಅಂತ ಹೇಳಿ ಸಾಕಷ್ಟು ತಮ್ಮ ಸಾಧ್ಯತೆಯಿಂದ ಮಕ್ಕಳನ್ನು ಪ್ರೋತ್ಸಾಹಿಸಿ ಗೌರವಿಸಿ ಪ್ರೀತಿಯಿಂದ ಸನ್ಮಾನ ಮಾಡಿದಂತ ಏಕೈಕ ಸ್ಕೂಲ್ ಅಂದ್ರೆ ಅದು ಗಂಗಾವತಿ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಹೆಸರಾಗಿರುವಂತ ಈ ಸಂಕಲ್ಪ ಪದವಿ ಪೂರ್ವ ಕಾಲೇಜಿಗೆ ಮತ್ತೊಮ್ಮೆ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಹಾಗೆ ನಿಮಗೆ ಒಂದು ಕಾಲದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ನಾನು ಅನುಭವವನ್ನು ಹೇಳ್ತಾ ಇದ್ದೇನೆ. ಕಷ್ಟ ಇಲ್ಲದೆ ಯಾವುದಿಲ್ಲ. ಆ ಒಂದು ನೀವು ಕಷ್ಟದಲ್ಲಿ ಏನು ಅಭ್ಯಾಸ ಮಾಡ್ತೀರಿ ಅದು ನಿಮಗೆ ಯಶಸ್ವಿ ತರ್ತಾ ಇದೆ. ನಂತರ ಕಾಲೇಜಿನ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪ್ರಾಚಾರ್ಯರು, ಉಪನ್ಯಾಸಕರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಗಂಗಾವತಿಯ ಹಲವಾರು ಕಾಲೇಜುಗಳ ಮಧ್ಯೆ ನಮ್ಮ ಸಂಸ್ಥೆಯ ಮೇಲೆ ಅತ್ಯಂತ ನಂಬಿಕೆ ವಿಶ್ವಾಸವನ್ನಿಟ್ಟು ನಮ್ಮ ಸಂಸ್ಥೆಗೆ ನೋಂದಣಿ ಮಾಡಿಕೊಂಡು ನಮ್ಮ ಕಾಲೇಜಿಗೆ ಜಾಯಿನ್ ಆಗಿದ್ದಕ್ಕೆ ಎಲ್ಲ ಪ್ರಥಮ PUC ವಿದ್ಯಾರ್ಥಿ ಬಂಧುಗಳಿಗೆ ಮತ್ತು ಪಾಲಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಭಿನ್ನವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ವಿಚಾರ. ಕಾರಣ ಇಷ್ಟೇ, ಶಿಕ್ಷಣ ಬೇಕು ಅಂದ್ರೆ ಗಂಗಾವತಿಗೆ ಹಲವಾರು ಕಾಲೇಜುಗಳಿದೆ, ಎಲ್ಲರೂ ಎಜುಕೇಶನ್ ಕೊಡ್ತಾರೆ. ಆದ್ರೆ ಶಿಕ್ಷಣಕ್ಕೆ ಸಮಾನವಾಗಿ ನೀವು ನಮ್ಮಲ್ಲಿ ಬಂದಾಗ ಸಂಸ್ಕಾರ ಕಲಿಬೇಕು ಅನ್ನೋದು ನನ್ನ ಮಾತು. ಏನ್ ಕಲಿಬೇಕು? ಇವತ್ತು ನಮ್ಮ ತಂದೆ ತಾಯಿನ ನಿಮ್ಮ ತಂದೆ ತಾಯಿ ನೋಡ್ರಿ, ನೀವು ಅವ್ರ್ಯಾರು ಬಹಳ ಶಿಕ್ಷಣ ಪಡೆದಿಲ್ಲ, ಆದ್ರೂ ನಮ್ಗೆ ಇಷ್ಟು ಚೆನ್ನಾಗಿ ಬೆಳೆಸ್ಯಾರ. ಜೀವನ ಮಾಡಕ್ಕೆ ಶಿಕ್ಷಣ ಅಷ್ಟೇ ಮುಖ್ಯ ಅಲ್ಲ, ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಕೂಡ ಬಹಳಷ್ಟು ಮುಖ್ಯ. ಅದಕ್ಕೆ ಕಡ್ಡಾಯವಾಗಿ ನೀವೆಲ್ಲ ಏನ್ ಕಲಿಬೇಕು? ಸಂಸ್ಕಾರ ಕಲಿಬೇಕು. ಅಮೆರಿಕದ ಒಂದು ಸಿಟಿಯಲ್ಲಾಗಿರ್ತಕ್ಕಂಥ ಘಟನೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಅಮೆರಿಕದ ಒಂದು ದೊಡ್ಡ ಸಿಟಿಯಲ್ಲಿ ಒಬ್ಬ ದೊಡ್ಡ ಉದ್ಯಮಿ, ಸಾವಿರಾರು ಕೋಟಿ ಹಣದ ಮಾಲೀಕ. ಅಮೆರಿಕ, ಇಂಗ್ಲೆಂಡ್, ಯುರೋಪ್ ದೇಶ ನಿಮಗೆಲ್ಲ ಗೊತ್ತಿರುತ್ತೆ. ಯಾಕಂದ್ರೆ ತಂದೆ ತಾಯಿನ ವರ್ಷಕ್ಕೊಂದ್ಸರಿ ಭೇಟಿ ಆಗ್ತಾರೆ, ಮದರ್ಸ್ ಡೇ, ಫಾದರ್ಸ್ ಡೇ ಇದ್ದಾಗ. ಒಂದಿನ ನಾವೆಲ್ಲ ನಮ್ಮ ತಂದೆ ತಾಯಿಗಳನ್ನ ದಿನಪೂರ್ತಿ ಗೌರವಿಸ್ತೀವಿ. ಅಮೆರಿಕ ದೇಶದಲ್ಲಿ ತಂದೆ ತಾಯಿ ನೆನಪಾಗೋದು ವರ್ಷಕ್ಕೊಂದ್ಸಾರಿ, ಮದರ್ಸ್ ಡೇ ಬಂದಾಗ, ಫಾದರ್ಸ್ ಡೇ ಬಂದಾಗ. ಈ ದೊಡ್ಡ ಗಣ್ಯ ಉದ್ಯಮಿ ಒಂದಿನ ಮದರ್ಸ್ ಡೇ ಇತ್ತು, ಬೆಳಗ್ಗೆ ತನ್ನ ಫೆರಾರಿ ಕಾರ್ ತಗೊಂಡು ಒಂದು ಹೂವಿನ ಅಂಗಡಿಗೆ ಬಂದ. ಹೂಗುಚ್ಛ ಮಾಡ್ತಾರಲ್ಲ ಅಲ್ಲಿ, ಅಂಗಡಿಯವ್ರನ್ನ ಕೇಳ್ತಾರೆ, ಈ ಅಂಗಡಿಯಾಗ ಅತ್ಯಂತ ಬೆಲೆ ಬಾಳ ಹೂವು ಯಾವುದೈತಿ ಅಂತ ಕೇಳಿದ ಕೂಡಲೇ ದೊಡ್ಡ ಶ್ರೀಮಂತ ದೊಡ್ಡ ಕಾರ್ನಾಗ ಬಂದ ಅಂತೇಳಿ ಅಂಗಡಿ ಮೂಲ್ಯ ಕರ್ಕೊಂಡೋಗಿ ಒಂದು ಆರ್ಕಿಡ್ ಹೂವು ಇರತಕ್ಕಂಥ ಒಂದು ಲಿಲ್ಲಿ ಫ್ಲವರು, ಮತ್ತೊಂದು ಮಗದೊಂದು ಬೇರೆ ಬೇರೆ ಹೂವು ಇರ್ತಕ್ಕಂಥ ಒಂದು ಗುಚ್ಛ ಅಂತ ತೋರಿಸಿದ್ರು. ಸರ್, ಇದು ಭಾಳ ಬೆಲೆ ಬಾಳ್ತಕ್ಕಂಥ ಹೂವಿನ ಗುಚ್ಛ, ನಿಮ್ಮ ಮದರಿಗೆ ಕೊಟ್ಟರೆ ಭಾಳ ಖುಷಿ ಆಗುತ್ತಾ ಅಂತ ಹೇಳಿದ ಕೂಡಲೇ ಎಷ್ಟು ಡಾಲರ್ ಅಂದ್ಕೊಳ್ಳಿ, ಇದಕ್ಕೆ ಬೆಲೆ $500, $100 ಹೇಳಿದ್ರು ಅವರು. ಇಲ್ಲ ಪರವಾಗಿಲ್ಲ, ಇದನ್ನ ಪ್ಯಾಕ್ ಮಾಡ್ರಿ ಅಂತ ಪ್ಯಾಕ್ ಮಾಡಿಸ್ತಾರೆ. ಆಮೇಲೆ ಕೇಳಿದೆ, ನಿಮ್ಮ ಹತ್ರ ಕೊರಿಯರ್ ಸರ್ವಿಸ್ ಐತ್ರಿ? ಹಂಗಂದ್ರೆ ನಮ್ಮ ತಾಯಿಗೆ ನಾಳೆ ಮುಂಜಾನೆ ಇದನ್ನ ಕಳಿಸಿಬಿಡ್ರಿ ಅಂತ ಹೇಳಿದ. ಆಮೇಲೆ ಅದು ಏನು ಅನಿಸ್ತಾ ಗೊತ್ತಿಲ್ಲ, ಕೊರಿಯರ್ ಸರ್ವಿಸ್ ಬೇಡ, ನಮ್ಮ ತಾಯಿಗೆ, ನನಗೆ ಇಷ್ಟೆಲ್ಲ ಶ್ರೀಮಂತ, ನಮ್ಮ ತಾಯಿಗೆ ಒಂದು ವೇಳೆ ಸರಿಯಾದ ಸಮಯಕ್ಕೆ ಹೂವು ಮುಟ್ಟದೆ ಇದ್ರೆ ತಪ್ಪಾಗುತ್ತಾ, ಒಂದು ಕಾರ್ ಬಾಡಿಗೆ ತಗೊಳ್ರಿ, ಕಾರಿನ ಬಾಡಿಗೆ ನಾನೇ ಕೊಡ್ತೀನಿ, ನೀವು ಹೋಗಿ ನನ್ನ ತಾಯಿಗೆ ಮುಡಿಸಿ ಬಂದ್ಬಿಡ್ರಿ ಅಂತೇಳಿ ಕಾರ್ ಬಾಡಿಗೆ ಮಾಡಿದ. ಇನ್ನೇನೋ ಕಾರ್ ಬಾಡಿಗೆ ಮಾಡಿ, ಕಾರ್ ದುಡ್ಡು ಕೊಟ್ಟು, ಹೂವಿನ ದುಡ್ಡು ಕೊಟ್ಟು ಅಂಗಡಿಯಿಂದ ಕೆಳಗೆ ಇಳಿಬೇಕಂದ್ರೆ ಒಂದು ಸಣ್ಣ ಹುಡುಗಿ, 8-9 ವರ್ಷದ ಹುಡುಗಿ ಅಳ್ತಾ ನಿಂತಿತ್ತಲ್ಲಿ. ಅದು ಯಾಕಂತ ಕೇಳಿದ ಕೂಡಲೇ ಆ ಹುಡುಗಿ ಹೇಳ್ತಾಳೆ, ಏನಂತ? ಸರ್, ನನಗೆ ಒಂದು ಗುಲಾಬಿ ಹೂವು ಕೊಡಿಸ್ರಿ ನೀವು, ಯಾಕಂದ್ರೆ ನಮ್ಮ ತಾಯಿಗೆ ಕೊಡ್ಬೇಕು ಇವತ್ತ ಅಂತೇಳಿ. ಎಷ್ಟು ಗುಲಾಬಿ ಹೂವು? ಅದಕ್ಕೆ ಭಾಳ ಅಂದ್ರೆ $1, $2 ಇರ್ತದೆ. ಬಾರಮ್ಮ, $1 ಯಾಕೆ, ನಿನಗೆ $10 ಕೊಟ್ಟು 10 ಹೂವು ಕೊಡಿಸ್ತೀನಿ ಅಂತ ಹೇಳಿದ್ದು. ಬೇಡ ಸರ್, ಒಂದೇ ಹೂವು ಸಾಕಂತೇಳಿ ಅಂಗಡಿಗೆ ಬಂದು ಒಂದು ಹೂವು ತಗೊಂಡು ಆ ಹುಡುಗಿ ಕೆಳಗಿಳಿತು. ಒಂದು ಕ್ಷಣದಾಗ ರಸ್ತೆ ದಾಟಿ ಓಡಿ ಹೋಗ್ಬಿಡ್ತು ಆ ಹುಡುಗಿ. ಈ ಹುಡುಗಿ ಎಲ್ಲಿ ಹೋಗ್ತಾಳೆ ಅಂತೇಳಿ ಅದ್ರ ಹಿಂದೆ ಫಾಲೋ ಮಾಡಿದ ಆತ. ಓಡಿ 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 ಕೊನೆಗೆ ಆ ಹುಡುಗಿ ಎಲ್ಲಿ ಬಂದು ನಿಂತಂದ್ರೆ ಊರವರೆಗಿನ ಸ್ಮಶಾನಕ್ಕೆ ಬಂದು ನಿಂತಂತೆ. ಯಾಕಂದ್ರೆ ಅವ್ರ ತಾಯಿ ಬದುಕಿರ್ಲಿಲ್ಲ ಅಲ್ಲಿ. ಅವಾಗ ಹುಡುಗಿ ಹೇಳುತ್ತೆ, ಪ್ರತಿ ವರ್ಷ ನಿನಗೊಂದು ಹೂ ಕೊಡ್ತಿದ್ದೆ, ನೀ ಜೀವಂತ ಇದ್ದಿ, ಆದ್ರೆ ಇವತ್ತು ನೀ ಜೀವಂತ ಇಲ್ಲ, ಆದರೂ ನಿನಗೊಂದು ಗೌರವ ಸಲ್ಲಿಸ್ತೀನಿ ಅಂತೇಳಿ ಒಂದು ಹೂವು ಇಟ್ಟು ನಮಸ್ಕಾರ ಮಾಡಿ ಹೋಗ್ಬಿಟ್ಟಿದ್ದೆ. ಅವಾಗ ಅವ್ನು ಸೀದಾ ಅಂಗಡಿಗೆ ಬರ್ತಾನೆ. ಯಾರು? ಕಾರ್ ಬಾಡಿಗೆ ಮಾಡಿ ಹೂವು ಕೊಟ್ಟು ಅಂತ ಹೇಳಿದ್ನಲ್ಲ ಶ್ರೀಮಂತ. ಬಂದು ಅಂಗಡಿಯರಿಗೆ ಕೇಳ್ತಾನೆ, ಸ್ವಾಮಿ, ಕಾರ್ ಬಾಡಿಗೆ ಮಾಡಿ ಕಳಿಸಿದ್ರೆ ಹೂವು? ಇನ್ನೂ ಇಲ್ರಿ ಅಂತ. ರಾತ್ ಕಾರ್ ಬಾಡಿಗೆ ಕ್ಯಾನ್ಸಲ್ ಮಾಡಿರಿ, ಹೂವು ನನ್ನ ಕೈಯಾಗ ಕೊಡ್ರಿ, ನಾನೇ ಹೋಗಿ ನಮ್ಮ ತಾಯಿಗೆ ಕೊಡ್ತೀನಿ ಅಂತೇಳಿ ಸೀದಾ ಹೋಗಿ ಅವ್ರ ತಾಯಿಗೆ ಕೊಟ್ಟ. ಅವ್ರ ತಾಯಿ ವೃದ್ಧಾಶ್ರಮದಾಗಿದ್ಲು. ಈತನ ನೋಡಿ ಆಶ್ಚರ್ಯ ಆಯ್ತು, ಇಷ್ಟು ದೊಡ್ಡ ಶ್ರೀಮಂತ ಉದ್ಯಮಿ, ನೀ ಯಾಕೆ ಬರಕ್ಕೆ ಹೋಗಿದ್ದಿ? ಕೊರಿಯರ್ನ ಕಳಿಸಿದ್ರೆ ಸಾಕಾಗ್ತಿರ್ಲಲ್ಲ, ಸಾಕಾಗ್ತಿತ್ತು ಅಂತೇಳಿ ಅವ್ರ ತಾಯಿ ಕೇಳ್ತಾಳೆ. ಅವಾಗ ಅವ್ನು ಭಾಳ ಚೆನ್ನಾಗಿ ಒಂದು ಮಾತಾಡ್ತಾನೆ. ಪ್ರತಿ ವರ್ಷ ₹1000 ಹೂವು ತಗೊಂಡು ನೀನು ಕೊರಿಯರ್ ಕಳಿಸಿಬಿಡ್ತಿದ್ದೆ, ಆದ್ರೆ ಇವತ್ತು
ಒಂದು ಸಣ್ಣ 8-9 ವರ್ಷದ ಹುಡುಗಿ ತಾಯಿಗೆ ಹೂ ಕೊಡೋದು ಹೆಂಗ ಅಂತ ಇವತ್ತು ಕಲಿಸಾಳ, ಹಂಗಾಗಿ ನಾವು ಬರ್ಬೇಕಾತು ಅಂತೇಳಿ ಬಂದಾವ. ಅಂದರೆ ನೀವು ನಾಳೆ ಒಳ್ಳೆಯ ನೌಕರಿ ತಗೊಂಡು ಸಾವಿರಾರು ರೂಪಾಯಿ ಹಣ ಗಳಿಸಿ ಲಕ್ಷಾಂತರ ರೂಪಾಯಿ ಹಣ ನಿಮ್ಮ ತಂದೆ ತಾಯಿ ಕೊಡ್ಬೋದು. ಆದರೆ ತಂದೆ ತಾಯಿ ಅದನ್ನು ಅಪೇಕ್ಷೆ ಪಡಂಗಿಲ್ಲ, ಅದರಿಂದ ಅವ್ರಿಗೆ ತೃಪ್ತಿನೂ ಆಗಂಗಿಲ್ಲ. ಹಂಗಾಗಿ ಇರುವಷ್ಟು ದಿನ ವಿದ್ಯಾರ್ಥಿ ಜೀವನದಾಗಿದ್ದಾಗ ತಂದೆ ತಾಯಿಗಳ ಮಾತು ಕೇಳ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದಾಗಿರ್ಬೋದು, ಆ ಮೌಲ್ಯ ನೀವೆಲ್ಲ ಕಲಿಬೇಕು ಅನ್ನೋದು ಈ ಕಥೆಯ ತಾತ್ಪರ್ಯ. ಕೇಳಿದ ಕೂಡಲೇ ಕೊಡಂತ ಮನಸ್ಸು ಕಲಿಸಿ. ಇವತ್ತಿನ ಸ್ವಾರ್ಥ ಪ್ರಪಂಚದಾಗ ಎಲ್ಲದನ್ನು ನಿಸ್ವಾರ್ಥವಾಗಿ ಬದುಕಂತ ತಿಳಿಬೇಕು. ತಂದೆ ತಾಯಿ ಕುಟುಂಬ ನಿಮಗಾಗಿ ಎಷ್ಟು ಕಷ್ಟಪಟ್ಟು ಅವ್ರ ಶಾಲೆ ಕಾಲೇಜು ಪ್ರತಿನಿತ್ಯ ನೆನಪು ಮಾಡ್ತಾರೆ. ಇವತ್ತು ನಿಮ್ಗೆ ಒಳ್ಳೆ ಭವಿಷ್ಯಕ್ಕೆ ಒಳ್ಳೆ ಭವಿಷ್ಯ ಎಲ್ಲ ಹುಡುಗಿಗೆ ಎಲ್ಲ ಹುಡುಗಿ ಸಾಧ್ಯ ಇಲ್ಲ. ಹೌದಾ? ನಿಮ್ಮ ತಂದೆ ತಾಯಿ ಒಳ್ಳೆ ಸಾಧ್ಯ ಇಲ್ಲ. ಅದಕ್ಕೆ ನಿರಂತರವಾಗಿ ತಂದೆ ತಾಯಿಗಳ ಧ್ಯಾನ ಮಾಡ್ತಾ ಅವರ ಶ್ರಮವನ್ನು ಅವರ ಕಷ್ಟವನ್ನು ಅವರ So your students' life is a golden life. We truly miss all these moments. ನಿಮ್ಮ ಗೋಲ್ಡನ್ ಲೈಫ್ ನಿಮ್ಮ ಮೂಮೆಂಟ್ಸ್ ನಾವೆಲ್ಲರೂ ಮಿಸ್ ಮಾಡಿಸ್ಕೊಂಡಿದ್ದೇವೆ. ಇಲ್ಲಿ ವೇದಿಕೆ ಮೇಲೆ ಕುಳಿಸಿ ಒಂದು ಜವಾಬ್ದಾರಿ ಸ್ಥಾನ ನಿಜವಾದ ಒಂದು ಹೇಳಲಿಕ್ಕಾಗಲಾರಂತಹ ನೋಡಲಿಕ್ಕೆ ಗೌರವವಾಗಿದ್ದರೂ ಕೂಡ ಆತನ ಮನಸ್ಸಿನಲ್ಲಿ ಆ ಉತ್ತರಗಳು ಆ ಜವಾಬ್ದಾರಿಗಳನ್ನ ಒಂದು ಬಂಧನದಲ್ಲಿಟ್ಟಿದ್ದಾರೆ. ನೀವು ನಿಜವಾಗ್ಲೂ ಹೃದಯದ ಅಂತ ಹೇಳ್ತೇನೆ. ಯಾಕಂದ್ರೆ ಇವರ ಎಂಜಾಯಿಂಗ್ ದ ಕಾಲೇಜ್ ಲೈಫ್ ವಿ ರಿಯಲಿ ಮಿಸ್. ಈ ಸಂದರ್ಭದಲ್ಲಿ ಅವು ನಮ್ಗೆ ಬಹಳ ನೆನಪಾಗ್ತವೆ. ಬಟ್ ವಿ ಕೆನಾಟ್ ಗೆಟ್ ಬ್ಯಾಕ್ ದ ಟೈಮ್ ಒನ್ಸ್ ಪಾಸ್ ವಿ ಕೆನಾಟ್ ಗೆಟ್ ಬ್ಯಾಕ್. ಸಮಯ ಒಂದು ಕಳೆದ್ಮೇಲೆ ಮತ್ತೆ ಸಮಯನ ನಾವು ಎಷ್ಟು ದುಡ್ಡು ಕೊಟ್ಟು ವಾಪಸ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗೆ ಸಮಯ, ಕಾಲ ಮತ್ತು ಸಮಯ ಯಾರಿಂದ ಯಾರಿಗೂ ಕಳೆಯೋದಿಲ್ಲ. ಸಮಯವನ್ನು ವ್ಯರ್ಥ ಮಾಡದೆ ಸಮಯವನ್ನು ಗೌರವಿಸಿ, ಸಮಯ ಭವಿಷ್ಯದಲ್ಲಿ ನಿಮ್ಮ ಕೈಗೆ ಇರುತ್ತೆ, ಅದು ನಿಮ್ಮನ್ನು ಗೌರವಿಸುತ್ತೆ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ಹೇಳಿ, ಭವಿಷ್ಯದಲ್ಲಿ ಈಗ ಇರುವಂತ ಸಮಯವನ್ನು ವ್ಯರ್ಥ ಮಾಡಿ ಭವಿಷ್ಯದಲ್ಲಿ ಸಮಯ ನಮಗೆ ಸಾಥ್ ಕೊಡಲಾರ್ದಾಗ ನಾವೇನ್ ಹೇಳಿ ಶುರು ಮಾಡ್ತೀವಿ, ನಮ್ಮ ಟೈಮೇ ಸರಿ ಇಲ್ಲ, ಹಣೆಬರ ಸರಿ ಇಲ್ಲ. ಇದು ಕಾರಣ ಬಿಕಾಸ್ ಆಫ್ ಇಗ್ನೋರೆನ್ಸ್ ಆಫ್ ದ ಟೈಮ್, irrespective of the time by the in our student life or career life. So we get education with the objectivity of career. ಎಲ್ಲರೂ ಶಿಕ್ಷಣ ತಗೊಳ್ಳುವ ಉದ್ದೇಶ ಒಂದೇ, ಭವಿಷ್ಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಉತ್ತಮ ಸ್ಥಾನ ಮತ್ತು ಜವಾಬ್ದಾರಿಯನ್ನು ಹೊಂದಬೇಕು ಅಂತ. ಆದರೆ ಅದರಲ್ಲಿ ಎಷ್ಟು ಜನರ ಕನಸನ್ನು ಈಡೇರಿಸಿಕೊಳ್ತೀವೋ ನಮ್ಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಇವತ್ತಿನ ಎಜುಕೇಶನ್, ಟುಡೇಸ್ ಎಜುಕೇಶನ್ಸ್ ಆರ್ ನೋ ವೇರ್ ಮ್ಯಾಚಿಂಗ್ ದ ಕರಿಯರ್ಸ್. ಭವಿಷ್ಯದ ನಿಮ್ಮ ಸಾಧನೆಗೆ ಇವತ್ತಿನ ಶಿಕ್ಷಣಗಳು ಹೋಲ್ತಾ ಇಲ್ಲ. ಅದಕ್ಕೆ ಕಾರಣ ಶಿಕ್ಷಣ ಸಂಸ್ಥೆಗಳಲ್ಲ, ಆದರೆ ಈಗಿನ ಇರುವಂತಹ ಶಿಕ್ಷಣ ವ್ಯವಸ್ಥೆಗಳಲ್ಲ. ನಾವು ಸಮಯವನ್ನ ಗೌರವಿಸದೆ ನಮ್ಮ ಜೀವನದಲ್ಲಿರುವಂತಹ ನೆಗ್ಲಿಜೆನ್ಸ್ ಅಂಡ್ ಇಗ್ನೋರೆನ್ಸ್ ಇಂದ ನಾವು ವ್ಯಾಲ್ಯೂ ಗಾಟ್ ನಾಟ್ few people to provide the certificates. There are many institutions who provide the certificates for you with the ranks and distinctions, but I'm not sure about that. They all will provide you to fetch your careers.
ನೀವು ಕಲಿತಿರುವಂತಹ ಶಿಕ್ಷಣದಲ್ಲಿ ಸಂಸ್ಕಾರ ಇಲ್ಲ ಅಂದ್ರೆ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸಮಾರಂಭವನ್ನು ಹಾಗೂ 2024-25ನೇ ಸಾಲಿನಲ್ಲಿ ಸಾಧನೆಗೈದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸುವಂತ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಒಂದೆರಡು ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೀವನ ಅನ್ನೋದು ನಿಂತಿರಲಿರಲ್ಲ. ಇವತ್ತಿನ ಹುಡುಗಾಟಿಕೆ, ಬೇಜವಾಬ್ದಾರಿತನ ಹುಡುಗಾಟಿಕೆ ನಾಳಿನ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಟಾಗಬಾರದು. ನಾಳಿನ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಟಾಗಬಾರದು. ಇವತ್ತಿನ ಜವಾಬ್ದಾರಿಯುತ ನಡೆ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವಂತೇವೆ ಅಂದಾಗ, ಯಾಕಂದ್ರೆ ಒಂದ್ ಮಾತು ನೆನಪಿಡಬೇಕು, ನಿಮ್ಮನ್ನೆಲ್ಲ ತಂದೆ ತಾಯಿಗಳು ಬಹಳ ನಂಬಿಕೆಯಿಂದ, ವಿಶ್ವಾಸದಿಂದ, ಬಹಳ ಪ್ರೀತಿಯಿಂದ ಇಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಬೇಕಾದಂತ ಬಟ್ಟೆ ಬರೆ ಏನ್ ಬೇಕಾದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ನಾವು ಜೀವನ ಪರ್ಯಂತ ಋಣಿಯಾಗಿರ್ಬೇಕಾಗತ್ತೆ, ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋದು ಕೇವಲ ಮುಂದೆ ಏನೋ ಸಾಧಿಸ್ತೀನಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವೇನಾದರೂ ಫಲಿತಾಂಶದಲ್ಲಿ ಅತ್ಯುತ್ತಮ ಸಾಧನೆಯ ಜೊತೆಗೆ ಒಳ್ಳೆಯ ಮಗನಾಗಿ ಬದುಕುವಂತ, ಒಳ್ಳೆಯ ಮಗಳಾಗಿ ಬದುಕುವಂತ ಜವಾಬ್ದಾರಿಯಿಂದ ನೀವು ನಡ್ಕೊಂಡು ಬಂದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಎಂತದೇ ಕಷ್ಟ ಬಂದರೂ ಕೂಡ ನೀವು ಬದುಕ್ತೀರಿ. ಎಷ್ಟೇ ಸುಖ ಬಂದರೂ ಕೂಡ ತಾಳ್ಮೆಯಿಂದ ಜೀವನ ಮಾಡ್ತೀರಿ. ಅದು ಅಕಸ್ಮಾತ್ ಜವಾಬ್ದಾರಿ ಇರದೇ ಇದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಭವಿಷ್ಯ ಮುಂದಿನದು ಬಹಳ ಭೀಕರವಾಗಿರುತ್ತೆ, ಕೆಟ್ಟದಾಗಿರುತ್ತೆ. ಯಾಕಂತಂದ್ರೆ ಒಂದು ನೀವು ತಿಳ್ಕೊಳ್ಬೇಕು, ನಮ್ಮ ಸಮಾಜ ಯಾರನ್ನ ಗೌರವಿಸ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂತ ವಿಷಯ. ನಾವು ಚೆನ್ನಾಗಿ ಬಟ್ಟೆ ಕೊಟ್ರೆ ಸ್ವಲ್ಪ ಮರ್ಯಾದೆ ಕೊಡ್ಬೋದು, ಸ್ವಲ್ಪ ಚೆನ್ನಾಗಿ ಮಾತನಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮರ್ಯಾದೆ ಕೊಡ್ಬೋದು. ಆದ್ರೆ ಅಂತರಂಗದ ಗುಣ, ನಡೆ ಇವು ಚೆನ್ನಾಗಿದ್ರೆ, ವ್ಯಕ್ತಿತ್ವ ಚೆನ್ನಾಗಿದ್ರೆ ನಮ್ಗೆಲ್ಲರೂ ಗೌರವ ಕೊಡ್ತಾರೆ. ನಾವಿಲ್ಲಿ ಅಂಕಗಳ ಜೊತೆಗೆ, ಫಲಿತಾಂಶದ ಜೊತೆಗೆ ಆಂತರಿಕವಾದ ಸಂಸ್ಕೃತಿಯನ್ನ, ಪರಿಪೂರ್ಣವಾದ ವ್ಯಕ್ತಿತ್ವವನ್ನ ಗಳಿಸಿಕೊಳ್ಳಬೇಕು ಅನ್ನುವಂತ ಜವಾಬ್ದಾರಿ ಇವತ್ತು ನಮ್ದಾಗಿರ್ಬೇಕಾಗತ್ತೆ. ಅದರೊಳಗೆ ಇದ್ರೆ ನಾವು ಎಷ್ಟೇ ದುಡ್ಡು ಗಳಿಸ್ಲಿ, ಅದು ಎಂತದೇ ಅಧಿಕಾರವನ್ನು ಪಡ್ಕೊಳ್ಳಿ, ಅದು ಎಂತದೇ ಉನ್ನತ ಸ್ಥಾನಕ್ಕೆ ಹೋದ್ರೂ ಕೂಡ ನಮಗೆ ಅಹಂಕಾರಿಗಳಂತ. ಅಹಂಕಾರ ನಮಗೆ ಶೋಭೆ ಅಲ್ಲ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನೆಂದ್ರೆ, ಅರಿವು ಹೇಳ್ತಿರ್ತಾರೆ, ಹಿರಿಯರು ಹೇಳ್ತಿರ್ತಾರೆ, ಅರಿವೇ ಗುರು ಅಂತೇಳಿ. ಎಲ್ಲಾ ಸಂದರ್ಭಗಳಲ್ಲಿ ಅರಿವನ್ನು ಕೊಡ್ಲಿಕ್ಕೆ ಶಿಕ್ಷಕರು ಇರೋದಿಲ್ಲ, ಎಲ್ಲಾ ಸಂದರ್ಭಗಳಲ್ಲಿ ಅರಿವನ್ನು ಕೊಡ್ಲಿಕ್ಕೆ ತಂದೆ ತಾಯಿಗಳು ಇರೋದಿಲ್ಲ. ನಮ್ಮ ಬುದ್ಧಿ, ನಮ್ಮ ತಿಳುವಳಿಕೆ ನಾವೇ ಆತ್ಮವಿಮರ್ಶೆ ಮಾಡಿಕೊಂಡು, ನಮ್ಮನ್ನು ನಾವೇ ಅರಿತುಕೊಂಡು, ನಾವು ಮುಳ್ಳಿನ ಕಾಲಕ್ಕೆ ಚುಚ್ಚುತ್ತದೆ ಅಂತ ತಿಳ್ಕೊಂಡು ಪಕ್ಕದಲ್ಲಿ ಇಟ್ಟು ಹೋಗ್ತೀವಿ. ಆ ಜ್ಞಾನ ನಮಗೆ ಸರಿಯಾಗೈತಿ. ಆದ್ರೆ ತಪ್ಪು ಮಾಡಿದ್ರೆ ಇನ್ನೊಬ್ಬರಿಗೆ ಕಷ್ಟ ಆಗುತ್ತೆ ಅನ್ನುವಂಥ ಪರಿಜ್ಞಾನವನ್ನು ನಾವು ಇಟ್ಕೊಂಡು ಹೋದಾಗ ಖಂಡಿತವಾಗಿ ಸಮಾಜಕ್ಕೆ ನಾವು ಒಳ್ಳೆಯ ಪ್ರಜೆಗಳಾಗಿ, ಒಳ್ಳೆಯ ವ್ಯಕ್ತಿಗಳಾಗಿ ತಯಾರಾಗ್ತೀವಿ. ಇಲ್ಲಿ ನಾವು ಎಷ್ಟು ಅಧಿಕಾರ ಏನ್ ಪಡ್ಕೊಳ್ತೀವಕ್ಕಿಂತ ಮುಖ್ಯ ಅಲ್ಲ, ಇಲ್ಲಿ ನಾವು ಸಮಾಜಕ್ಕೆ ಎಷ್ಟು ಬೇಕಾಗಿ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಸಮಾಜ ಇವತ್ತು ಗೌರವಿಸುವಂಥದ್ದು ಆಂತರಿಕವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಮಾತ್ರ, ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಮಾತ್ರ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಆಕರ್ಷಕವಾಗಿ ಕಾಣುವಂತ ಹಲವಾರು ಸಂದರ್ಭಗಳು, ಸನ್ನಿವೇಶಗಳು, ದೃಶ್ಯಗಳು ನಮ್ಮ ಕಣ್ಣಿಗೆ ಸಿಗ್ತಾ ಇರ್ತವೆ. ಇವತ್ತು ನಮ್ಗೆ ಹಾಳಾಗ್ಲಿಕ್ಕೆ ಶತ್ರುಗಳು ಬೇಕಾಗಿಲ್ಲ. ಇವತ್ತು ನಮ್ಗೆ ನಿಮ್ಮಪ್ಪ ಬೇಕು. ಇವತ್ತು ಹಾಳಾಗ್ಲಿಕ್ಕೆ ಶತ್ರುಗಳು ಬೇಕಾಗಿಲ್ಲ. ಇವತ್ತು ನಮ್ಗೆ ಹಾಳಾಗಲಿಕ್ಕೆ ಶತ್ರುಗಳು ಬೇಕಾಗಿಲ್ಲ. ನಮ್ಮ ಕೈಯಲ್ಲಿ ನಾವು ಮೊಬೈಲ್ ಸಾಕು. ಯಾಕಂದ್ರೆ ಅದು ನಮ್ಗೆ ಎಷ್ಟು ದಾರಿ ತಪ್ಪಿಸುತ್ತೆ, ಎಷ್ಟು ಅಸಭ್ಯತೆಯಿಂದ ನಡ್ಕೊಳ್ಳೋದು ಮಾಡುತ್ತೆ ಕೆಲವು ಸಂದರ್ಭದಲ್ಲಿ. ಆಮೇಲೆ ನಮ್ಮ ಮಾನಸಿಕವಾದ ಏಕಾಗ್ರತೆಯನ್ನ ಎಷ್ಟು ಕೆಡಿಸುತ್ತದೆ, ಅದು ಬಹಳಷ್ಟು ದಾರಿ ತಪ್ಪಿಸುತ್ತೆ. ಇವತ್ತು ಸಮಸ್ಯೆ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೆ ಅದೇ ಇರುವ. ಹಾಗಾಗಿ ನಮ್ಮ ಮನಸ್ಸನ್ನ ನಾವು ನಿಯಂತ್ರಣ ಮಾಡ್ಕೊಳ್ಬೇಕು. ಮೊಬೈಲ್ ಬಿಟ್ಟು
ಪುಸ್ತಕವನ್ನು ಏನಾದ್ರೂ ಹಿಡ್ಕೊಂಡ್ರೆ, ಪರೀಕ್ಷಾ ಸಂದರ್ಭದಲ್ಲಿ ಬುಕ್ಗಳೇನಾದ್ರೂ ಹಿಡ್ಕೊಂಡ್ರೆ, ತಂದೆ ತಾಯಿಗಳ ಮಾತುಗಳನ್ನು ಏನಾದ್ರೂ ನಾವು ಕೇಳಿದ್ರೆ ಒಳ್ಳೆ ಸ್ನೇಹಿತರು. ಇವತ್ತು ಒಂದು ವಿಷಯ ನೆನಪಿಟ್ಕೋಬೇಕು, ಬಹಳಷ್ಟು ಜನ ಹಳ್ಳಿಯಿಂದ ಬರ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಂತಿದ್ದಲು ಜನರ ಸಹವಾಸ ಮಾಡುವಂತ ಸಂದರ್ಭ ಬಂದರೂ ಕೂಡ ದಯವಿಟ್ಟು ಮಾಡಕ್ ಹೋಗ್ಬೇಡ. ಯಾಕೆ ಅಂತಂದ್ರೆ ಇವತ್ತು ನಮಗೆ ಯಾರು ಬೈದು ಅಥವಾ ನಮ್ಮ ಜೊತೆ ಕೋಪ ಮಾಡ್ಕೊಂತಾರೆ, ಅವರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅನ್ನುವಂತ ಭಾವನೆ ನಮ್ಗೆ ಹೋಗಿರ್ತೈತಿ. ಯಾರು ನಮಗೆ ಸುಖ ಕೊಡ್ತಾರೆ ಅಥವಾ ಬಹಳ ಸಂತೋಷ ಪಡ್ತಾರೆ, ಮನಸ್ಸಿಗೆ ಆನಂದವಾಗಿ ನಡ್ಕೊಳ್ತಾರೆ, ಸ್ವಂತ ₹1 ಖರ್ಚು ಮಾಡ್ತಾರೆ ಅಂದ್ರೆ ನಾವು ಅಂತ ಜಲ್ದಿ ಮಾರ ಹೋಗುವಂತ ಪರಿಸ್ಥಿತಿ. ಇವತ್ತು ಒಂದು ಸಾರಿ ನಾವೇನಾದ್ರೂ ಆ ರೀತಿ ಸಹವಾಸ ದೋಷವನ್ನು ಮಾಡಿದ್ರೆ ಖಂಡಿತವಾಗಿ ಕೂಡ ನಾವು ಮನೆಗೆ ಒಳ್ಳೆಯ ಮಗನೂ ಆಗೋದಿಲ್ಲ, ಊರಿಗೆ ಒಬ್ಬ ಒಳ್ಳೆ ಮನುಷ್ಯನೂ ಆಗೋದಿಲ್ಲ, ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆನೂ ಆಗೋದಿಲ್ಲ. ನಾವು ಒಂಥರ ಏನಾಗ್ತೇವೆ ಅಂತಂದ್ರೆ ಕೆಲಸಕ್ಕಾಗುವಂತ ವ್ಯಕ್ತಿ ಆಗೋಗ್ಬಿಡುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಕಳೆದ ಸಾಲಿನಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಾಗೂ ಸಂಘಟನೆ ವ್ಯವಸ್ಥೆಯನ್ನ ಹೇಗೆ ಮಾಡಬೇಕು ಅನ್ನುವಂತ ನಿದರ್ಶನ ತೋರಿಸಲಿಕ್ಕೆ ಈ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಪ್ರಥಮ PUCಗೆ ಪ್ರವೇಶ ಪಡೆದಂತಹ ಪಾಲಕರಿಗೆ ಧನ್ಯವಾದಗಳನ್ನ ಸೂಚಿಸಲಿಕ್ಕೆ, ದ್ವಿತೀಯ PUC ಪರೀಕ್ಷೆಗೆ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು ಈ ಮುಂದೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಅಥವಾ ಪ್ರೇರಕ ಶಕ್ತಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೂ ನಮ್ಮ ಮುಂದೆ ಇರುವಂತಹ ಸವಾಲುಗಳಿಗೆ ಅನ್ನುವಂತಹ ವಿಷಯಗಳ ಚರ್ಚೆಗೆ ಅನುವು ಮಾಡಿಕೊಡಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಕೇವಲ ಊಟೋಪಚಾರಕ್ಕೆ ಅಥವಾ ಸನ್ಮಾನಕ್ಕೆ ಸೀಮಿತ ಆಗಿರೋದನ್ನೇ ಏನಾದರೂ ಒಂದು ಒಳ್ಳೆಯ ಸಂದೇಶಗಳನ್ನು ತೆಗೆದುಕೊಂಡು ಹೋಗಬೇಕು, ಉತ್ತಮವಾದ ವಿದ್ಯಾರ್ಥಿಗಳಾಗಬೇಕು ಅನ್ನೋದು ನಮ್ಮೆಲ್ಲರ ಆಶೆ. ಆ ದೃಷ್ಟಿಯಲ್ಲಿ ನಮ್ಮ ನಾಗರಸ್ ಇರ್ಬೋದು, ಹೇಮಂತರಾಸ್ ಇರ್ಬೋದು, ಬಸಪ್ಪ ಸಿರಿಗೇಸ್ ಇರ್ಬೋದು ಮತ್ತು ನಮ್ಮ ಪ್ರೊಫೆಸರ್ ಪ್ರತಿಯೊಂದು ತಮ್ಮ ನುಡಿಯಲ್ಲಿ ಒಂದೊಂದು ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶಗಳನ್ನು ಪರಿಪಾಲನೆ ಮಾಡ್ಕೊಂಡು ಹೋಗಬೇಕು. ನಮ್ಮ ಅಧ್ಯಕ್ಷರು ತಮ್ಮ ಮಾತಲ್ಲಿ ಹೇಳಬೇಕಾದ್ರೆ ನಮ್ಮ ಸಂಸ್ಥೆ ಯಾವ ಪ್ರಾರಂಭ ಆಯಿತು ಅಂತ ಹೇಳಿದ್ರು. 2009 ನಮ್ಮ ಸಂಸ್ಥೆ ಪ್ರಾರಂಭ ಆದಾಗ ಕೇವಲ 150 ವಿದ್ಯಾರ್ಥಿಗಳು ಪ್ರಾರಂಭ ಆಯಿತು. ಹಾಗೆ 2009 10 11 ಪ್ರಥಮ ದ್ವಿತೀಯ PUC ವಿದ್ಯಾರ್ಥಿ ಫಲಿತಾಂಶ ಬಂದಾಗ ಇಡೀ ತಾಲೂಕಿಗೆ ಕೆಲವೇ 2 ಡಿಸ್ಟಿಂಕ್ಷನ್, ನಮ್ಮ ಕಾಲೇಜಿಗೆ ಕೇವಲ 2 ವಿದ್ಯಾರ್ಥಿಗಳು ಮಾತ್ರ ಡಿಸ್ಟಿಂಕ್ಷನ್ ಆಯಿತು. 2 ವಿದ್ಯಾರ್ಥಿ ಸನ್ಮಾನ ಮಾಡಿದ್ವಿ. ಪ್ರತಿ ಸರಿ ಸನ್ಮಾನ ಮಾಡಬೇಕಾದ್ರೆ ಮತ್ತೆ ಸರಿ ಸರಿ ಹೇಳಿದರೆ ನೆಕ್ಸ್ಟ್ ಇಯರ್ 4 ಆಗಬೇಕು, ನೆಕ್ಸ್ಟ್ ಇಯರ್ 8 ಆಗಬೇಕು, ನೆಕ್ಸ್ಟ್ ಇಯರ್ 16 ಆಗ್ಬೇಕಂತ ಅವ್ರು ಹೇಳಿದ ಮಾತೆಲ್ಲ ನಿಜ ಆಗ್ತಾ ಬರ್ತಾ ಇದೆ. ಈ ವರ್ಷ ಕೂಡ ನಮ್ಮ ವಿದ್ಯಾರ್ಥಿಗಳು 46ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಸನ್ಮಾನಕ್ಕೊಳಗಾಗಿದ್ದಾರೆ. ಮತ್ತೆ ಬೆಳ್ತಾ ಬೆಳ್ತಾ ಇವತ್ತಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಾವು ಕೂಡ ಒಬ್ಬರು ಅಂತ ಹೇಳೋಕೆ ಬಹಳ ಹೆಮ್ಮೆ ಅನಿಸುತ್ತೆ. ಅದಕ್ಕೆಲ್ಲ ಕಾರಣಕರ್ತರು ಯಾರಂದ್ರೆ ವಿದ್ಯಾರ್ಥಿ ಮಿತ್ರರು, ನಮ್ಮ ಕಾಲೇಜಲ್ಲಿ ಓದುವಂತಹ ಹಳೆಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಪಾಲಕರು ಮತ್ತು ನಗರ ಸುತ್ತಮುತ್ತಲ ಪ್ರದೇಶದ ಹಿರಿಯರು, ಪಾಲಕರು ಅವರೆಲ್ಲ ಆಶೀರ್ವಾದ ಕಾರಣ ಅಂತ ನಮ್ಮ ಅಧ್ಯಕ್ಷರು ತಮ್ಮ ಮಿತ್ರರುಗಳು ಹೇಳ್ತಾ ಇದ್ದಾರೆ. ಜೊತೆ ನಮ್ಮ ನಾಗರಿಕರು ಅವರು ಹೇಳಿದ್ರು, ನಮ್ಮ ಶಿಕ್ಷಣ ಸಂಸ್ಥೆ ಕೇವಲ ವಿದ್ಯಾಭ್ಯಾಸಕ್ಕಷ್ಟೇ ಸೀಮಿತ ಆಗಿಲ್ಲ, ನಮ್ಮ ವಿದ್ಯಾರ್ಥಿ ಪ್ರತಿನಿಧಿ ಅಕ್ಷೇತ್ರ ಮಾತಾಡಬೇಕು ಹೇಳಿದ್ರು. ನಾನು ಸೆಕೆಂಡ್ PUC ಓದ್ತಾ ಇದ್ದೀನಿ, ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಕೀ ಮಾತು ಹೇಳ್ತೀನಿ, ನೀವು 4 ಅಕ್ಷರ ಕಡಿಮೆ ಕಲ್ಕೊಂಡು ಪರವಾಗಿಲ್ಲ, ಸುಸಂಸ್ಕೃತರಾಗಿ ಮತ್ತು ಒಳ್ಳೆ ನಾಗರಿಕರಾಗಿ ನೀವು ಮಾತನಾಡಿ ಅಂತ ವಿದ್ಯಾರ್ಥಿ ಹೇಳಿದ್ರು. ಎಲ್ಲವೂ ನಾವು ಪೂರ್ಣಿಸ್ಕೋಬೇಕಾಗುತ್ತೆ. ಈ ಕಾರ್ಯಕ್ರಮ ಕೇವಲ ಒಂದಕ್ಕೆ ಸೀಮಿತ ಆಗಬಾರ್ದು ಅಂತ ಎಲ್ಲವೂ ಮತ್ತೆ ನೆನಪು ಮಾಡ್ಕೊಡ್ರಿ, ಮರು ಸೃಷ್ಟಿ ಮಾಡ್ಕೊಡ್ರಿ ಆ ಸನ್ನಿವೇಶಗಳನ್ನ. ನಾಲ್ಕರ ಹೇಳಿದ್ರು, ನಮ್ಮ ಕಾಲೇಜು ಕೇವಲ ಶಿಕ್ಷಣ ಅಷ್ಟೇ ಕೊಡ್ತಾ ಇಲ್ಲ, ಜೊತೆಗೆ ಮಾರಲಿಟಿ ಅನ್ನು ಇಂಪಾರ್ಟ್ ಮಾಡ್ತಾ ಇದ್ದಾರೆ. ಇಂಪಾರ್ಟೆನ್ಸ್ ಫಾರ್ 2 aspects. One is for good education, another for good and moral education. Morality is important. ಇವತ್ತಿನ ಘಟನೆಗಳನ್ನು ನೋಡ್ತಾ ಇದ್ದೀರಿ, ಎಲ್ಲೆಲ್ಲೋ ಭ್ರಷ್ಟಾಚಾರ ಮಾಡ್ತಾ ಇದೆ, ಅನಾಚಾರ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಭ್ರಷ್ಟರಾಗ್ತಾ ಇದ್ದಾರೆ, ದೇಶದ ಅಧಿಕಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರು ಯಾರು ಅನಕ್ಷರಸ್ಥರಲ್ಲ, ವಿದ್ಯಾರ್ಥಿಗಳಲ್ಲಿ ಈ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗ್ತಾರೆ.
ಆ ದೃಷ್ಟಿಯಿಂದ ನಾವು ಪ್ರತಿ ವಾರಕ್ಕೊಮ್ಮೆ ಅಥವಾ ಪ್ರತಿ ಪಾಠದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಈ ವಿಷಯಗಳನ್ನು ಗಮನಿಸಿಕೊಂಡು ಕಥೆ ಮೂಲಕ ನಿದರ್ಶನ ಮೂಲಕ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ನಾವು ಮಾಲಿಟಿಯನ್ನು ಟೀಚ್ ಮಾಡ್ತಾ ಇರ್ತೀವಿ. ಹಾಗೆ ಮಾಲಿಟಿ ಟೀಚ್ ಮಾಡ್ತಾ ಮಾಡ್ತಾ 100 ಹುಡುಗರಲ್ಲಿ ಕೆಲ 10 ಅಥವಾ 15% ಹುಡುಗರು ಬದಲಾದರೂ ಸಾಕು, ನಮ್ಮ ಜೀವನ ಸಾರ್ಥಕ ಆಗುತ್ತೆ, ನಾವು ಹೇಳ್ಕೊಂಡು ಅರ್ಥ ಬರುತ್ತೆ. ಹಾಗೆ ಪರಿಪಾಲನೆ ಕೂಡ ಮಾಡ್ಕೊಂಡಿದ್ದೀವಿ. ಹಲವಾರು ಸಂದರ್ಭಗಳು ನೆನಪಿದೆ. ಯಾರೋ ವಿದ್ಯಾರ್ಥಿಗೆ ಬೈದು ಈ ಮೊಬೈಲ್ ಇಂದಾನೆ ಕೆಟ್ಟೋಗ್ತಾ ಇದೆ, ಮೊಬೈಲ್ ಕೊಟ್ಟೋಗ್ಬಿಡಪ್ಪ, ಸೆಕೆಂಡ್ ದಿವಸ ಆದ್ಮೇಲೆ ನೀವು ಮೊಬೈಲ್ ತಗೊಂಡು ಹೋಗು ಅಂತ ಹೇಳ್ತೀನಿ. ಎಲ್ಲರೂ ಹೇಳ್ತೀನಿ. ಯಾವ ಇಬ್ಬರು ಹುಡುಗರು ಕೊಟ್ಟಿದ್ದಾರೆ, ಅವ್ರು ತಿಳಿಸ್ಕೋತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಸರ್ ಇವತ್ತು ಕರೆದು ಮೊಬೈಲ್ ಕಸ್ಕೊಂಡು 6 ತಿಂಗಳು ಇಟ್ಕೊಂಡು ಪಾಸ್ ಆದ್ಮೇಲೆ ನೀವು ಮೊಬೈಲ್ ಕೊಟ್ಟರಿ, ಆ ಕಾರಣಕ್ಕಾಗಿ ನಾನು ಹೆಚ್ಚು ಅರ್ಥ ಪಡೆದೆ, ನಾನು ಪೊಲೀಸ್ ಭರ್ತಿ ಆಗಿದ್ದೀನಿ, ಥ್ಯಾಂಕ್ಸ್ ಸರ್ ಅಂತ ಹೇಳೋಗ್ತಾರೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಹೇಳ್ತೀನಿ. ಯಾವುದೋ ವಿದ್ಯಾರ್ಥಿ ದಾರಿ ಹೋಗ್ತಿರ್ತಾನೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರೋ ಹುಡುಗಿ ಜೊತೆ ಮಾತಾಡ್ತಿರ್ತಾನ, ಅಥವಾ ಯಾರ ಜೊತೆ ಫ್ಲರ್ಟ್ ಮಾಡ್ತಿರ್ತಾನ, ಅಥವಾ ಕೆಟ್ಟ ಬೈರೋ ಬೈದಿರ್ತಾನ. ಒಂದು ಸೂಕ್ಷ್ಮ ಕರೆದು ಇದು ಸರಿಯಲ್ಲ, ನಿಮ್ ದಾರಿ ದೊಡ್ಡ ಮನುಷ್ಯರಿಂದ ಗೌರವದಿಂದ ಬಂದಿದ್ದಾರೆ, ನೀವು ಈ ತರ ತಿರುಗಾಡೋದು ಸರಿಯಲ್ಲ ಅಂತ ಯಾವ ಸಂದರ್ಭ ಹೇಳ್ತೀನಿ. ಒಂದು ಬದಲಾವಣೆ 4 ವರ್ಷ ಬಿಟ್ಟು ಸರ್ ನೀವು ಹೇಳಿದ್ರೆ ಸರಿ ಆಯ್ತು, ನಾನು ಇವಾಗ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಮ್ಮ ಬಿಸ್ನೆಸ್ ಬರೀ ಸರ್ ನೀವು ಕಸ್ಟಮರ್ ಆಗೋದು ಬಹಳ ಖುಷಿಯಿಂದ ಹೇಳ್ತಾನೆ. ಸೊ ಹೀಗೆ ನಮ್ಮ ಕಾಲೇಜು ಕೇವಲ ಶಿಕ್ಷಣಕ್ಕೆ ಸೀಮಿತ ಆಗಿಲ್ಲ, ನಿಮ್ಮ ಎಲ್ಲ ಜೀವನದ ಮಕ್ಕಳುಗಳಲ್ಲಿ ನಾವು ಕೂಡ ಒಬ್ಬ ಸ್ನೇಹಿತರಾಗಿ, ನಿರ್ದೇಶಕರಾಗಿ, ಸ್ನೇಹಿತರಾಗಿ, ಪಾಲಕರಾಗಿ ಜೊತೆಗಿರ್ತೀವಿ ಅಂತ ಸಂಸ್ಥೆ ನಮ್ದು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ಈ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷರಾದ ಹೇಮಂತ್ ರಾಜ್ ಕಲ್ಮಂಗಿ, ಕಾರ್ಯಾಧ್ಯಕ್ಷರಾದ ನಾಗರಾಜ ಗುತ್ತೇದಾರ್, ನಿರ್ದೇಶಕರಾದ ಡಾಕ್ಟರ್ ಅಮಿತ್ ಕುಮಾರ್ ರೆಡ್ಡಿ, ಉಪಾಧ್ಯಕ್ಷರಾದ ಡಾಕ್ಟರ್ ಎಂಆರ್ ಮಂಜುಸ್ವಾಮಿ, ಪ್ರಾಚಾರ್ಯರಾದ ಬಸಪ್ಪ ಸಿರಿಗೇರಿ, ಉಪನ್ಯಾಸಕರ ಶಂಕರಲಿಂಗಪ್ಪ ಕೊಪ್ಪದ್ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳು ಉಪಸ್ಥಿತರಿದ್ದರು.